ತಿರುಪತಿ ತಿಮ್ಮಪ್ಪನಿಗೆ ಹಾಕುವಂತಹ ನಾಮದ ಬಗ್ಗೆ ಗೊತ್ತಾ? ಈ ಒಂದು ನಾಮದಿಂದ ತಿರುಪತಿ ತಿಮ್ಮಪ್ಪನ ಕಣ್ಣುಗಳನ್ನು ಮುಚ್ಚಲ್ಪಡಲಾಗುತ್ತೆ. ಹಾಗಾದರೆ ಅಂತಹ ಕಾರಣವಾದರೂ ಏನು? ತಿರುಪತಿ ತಿಮ್ಮಪ್ಪನಿಗೆ ಹಚ್ಚುವ ಮುಖನಾಮವನ್ನು ಊರ್ಧ್ವ ಪುಂಡ್ರ ಅಥವಾ ತಿರುಮಣ್ಣು ನಾಮ ಅಂತ ಕರೀತಾರೆ. ಇದು ಶ್ರೀಗಂಧ ಮತ್ತು ವಿಶೇಷವಾದ ಬಿಳಿ ಮಣ್ಣಿನಿಂದ ಎಳೆಯಲಾಗುವ 3 ರೇಖೆಗಳನ್ನು ಹೊಂದಿರುತ್ತೆ. ಕಪ್ಪು ಬಣ್ಣದ ರೇಖೆಗಳು ಮತ್ತು ನಡುವೆ ಇರುವ ಕೆಂಪು ಮತ್ತು ಹಳದಿ ಬಣ್ಣದ ರೇಖೆಯು ಲಕ್ಷ್ಮೀದೇವಿ ಮತ್ತು ವಿಷ್ಣುವಿನ ಸಂಕೇತ. ಈ ನಾಮಗಳು ಜ್ಞಾನ, ಭಕ್ತಿ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತೆ. ಅಷ್ಟೇ ಅಲ್ಲದೆ ತಿರುಪತಿ ತಿಮ್ಮಪ್ಪನ ವಿಗ್ರಹಕ್ಕೆ ನಾಮವನ್ನು ಹಚ್ಚುವಾಗ ಕಣ್ಣುಗಳನ್ನು ಮುಚ್ಚುವುದರ ಹಿಂದೆ ಧಾರ್ಮಿಕ ಮತ್ತು ಪೌರಾಣಿಕ ನಂಬಿಕೆಗಳು ಇವೆ. ಸ್ವಾಮಿಯ ಕಣ್ಣುಗಳು ಅತ್ಯಂತ ತೇಜೋಮಯ. ಅವರ ಕಣ್ಣುಗಳನ್ನು ಸಂಪೂರ್ಣವಾಗಿ ತೆರೆದಿಟ್ಟರೆ ಅದರಿಂದ ಹೊರಹೊಮ್ಮುವಂತಹ ತೀವ್ರವಾದ ದೈವಿಕ ಶಕ್ತಿಯನ್ನು ಭಕ್ತರು ನೋಡಲು ಅಸಮರ್ಥರಾಗ್ತಾರೆ. ಆ ತೇಜಸ್ಸಿನಿಂದ ಭಕ್ತರಿಗೆ ತೊಂದರೆಯಾಗಬಹುದು ಅನ್ನುವ ಕಾರಣದಿಂದ ಸ್ವಾಮಿಯ ಕಣ್ಣುಗಳನ್ನು ಈ ನಾಮದಿಂದ ಮುಚ್ಚಲ್ಪಡಲಾಗುತ್ತೆ. ಇನ್ನು ಕಲಿಯುಗದಲ್ಲಿ ಸ್ವಾಮಿ ತನ್ನ ಭಕ್ತರ ಕಷ್ಟ ನೋವುಗಳನ್ನು ನಿವಾರಿಸಲು ಸದಾ ಜಾಗರೂಕನಾಗಿರ್ತಾನೆ. ಆದರೆ ಭಕ್ತರ ಪಾಪಕರ್ಮಗಳನ್ನು ಸಂಕಷ್ಟಗಳನ್ನು ನೋಡಿದಾಗ ಸ್ವತಃ ಸ್ವಾಮಿಯ ಕಣ್ಣುಗಳಲ್ಲಿ ಉಂಟಾಗುವ ನೋವನ್ನು ತಡೆಯಲು ನಾಮವನ್ನು ಹಚ್ಚಿ ಕಣ್ಣುಗಳನ್ನು ಮುಚ್ಚಲಾಗುತ್ತೆ ಅಂತಾನೂ ಹೇಳಲಾಗುತ್ತೆ. ಅರ್ಚಕರು ಸ್ವಾಮಿಗೆ ಪ್ರತಿದಿನ ಪಚ್ಚೆ ಕರ್ಪೂರ ಹಾಗೂ ನಾಮದಿಂದ ವಿಶೇಷ ಅಲಂಕಾರ ಮಾಡ್ತಾರೆ. ಈ ನಾಮ ದೇವಸ್ಥಾನದ ಸಂಪ್ರದಾಯದಂತೆ ವಿಶಾಲವಾಗಿ ಹಣೆಯಿಂದ ಪ್ರಾರಂಭವಾಗಿ ಕಣ್ಣುಗಳ ಅರ್ಧ ಭಾಗದವರೆಗೆ ಆವರಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ವೆಂಕಟೇಶ್ವರ ಸ್ವಾಮಿಯ ತೇಜಸ್ಸನ್ನು ಭಕ್ತರಿಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲದ ಕಾರಣ ವೆಂಕಟೇಶ್ವರ ಕಣ್ಣುಗಳನ್ನು ನಾಮವನ್ನು ಇಟ್ಟು ಮುಚ್ಚಲ್ಪಡ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ.